ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ನಾವು ಸೋಮನಾಥಿಂದ ಟುವರ್ಡ್ಸ್ ಬೈಟ್ ದ್ವಾರಕ್ ಹೊರಟಿದ್ದೀವಿ. ಅಲ್ಲಿ ಒಂದು ಟೆಂಪಲ್ ಇದೆ, ಮಕರಧ್ವಜ್ ಟೆಂಪಲ್. ಆಂಜನೇಯನ ಮಗ ಇಬ್ಬರು ಒಟ್ಟಿಗೆ ಇರುವಂಥದ್ದು. ಸೊ ಲೆಟ್ಸ್ ಗೋ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಲೋ ಥ್ರೆಡ್. ಇವತ್ತು ನಮ್ಮ ಡೇ 4 ಆಫ್ 10 days ಟ್ರಿಪ್ ಆ್ಯಂಡ್ ವಿ ಆರ್ ಆನ್ ದ ವೇ ಟು ಮಕರಧ್ವಜ್ ಆಂಜನೇಯ ಮಂದಿರ್. ಸೊ ಬಿಫೋರ್ ವಿ ಕಂಟಿನ್ಯೂ ವಿತ್ ದಿಸ್ ವಿಡಿಯೋ, ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ಸೋಮನಾಥ್ ಮಂದಿರಲ್ಲಿ ಇರುವಂಥ ಶಿವಲಿಂಗ ಅಬೌಟ್ 1000 years ago ಕಳೆದೋಗಿದ್ದಂಥ ಶಿವಲಿಂಗು ಈಗಲೂ ಕೂಡ ಇದೆ. ಆದರೆ ಎಲ್ಲಿದೆ ಏನು ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಅಂತ ಹೇಳಿದ್ದೆ. ಸೊ ಬೇಸಿಕ್ಲಿ ಏನಾಗಿತ್ತು ಅಂತಂದರೆ, ಅಲ್ಲಿ ಅಗ್ನಿಹೋತ್ರಿ ಬ್ರಾಹ್ಮಿಣ್ಸ್ ಅಂತ ತಮಿಳ್ನಾಡು ಆರಿಜಿನ್ ಬ್ರಾಹ್ಮಿಣ್ಸ್ಗಳು ಸೋಮನಾಥ್ನಲ್ಲಿ ಇರ್ತಾರೆ. ಅಟ್ಯಾಕ್ ನಡೆದಂಥ ಟೈಮಲ್ಲಿ ಸೊ ಆವಾಗ ಶಿವಲಿಂಗು ಏನು ಒಡೆದು ಹೋಗಿರುತ್ತೋ ಅದರದ್ದು ಪೀಸಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವರು ತಮಿಳ್ನಾಡಿಗೆ ರಿಟರ್ನ್ ಆಗಿರ್ತಾರೆ. ಸೊ ಅದನ್ನು ತಲಾಂತರಗಳಿಂದ ಒಬ್ರಿಗೊಬ್ಬರು ಪರಸ್ಪರ ಶೇರ್ ಮಾಡ್ತಾ ಬಂದು ಈಗ ಅಟ್ ಪ್ರೆಸೆಂಟ್ ಅದು ಆರ್ಟ್ ಆಫ್ ಲಿವಿಂಗ್ ಬ್ಯಾಂಗ್ಳೂರ್ನಲ್ಲಿ ಇದೆ ಅಂತ ರವಿಶಂಕರ್ ಗುರೂಜಿ ಅವರು ಕ್ಲೇಮ್ ಮಾಡ್ತಿದ್ದಾರೆ. ಸೊ ದಟ್ಸ್ ದ ಬ್ಯಾಕ್ ಸ್ಟೋರಿ ಆಫ್ ಆರಿಜಿನಲ್ ಸೋಮನಾಥ್. ಆ್ಯಂಡ್ ಯಾರಾದರೂ ವಿಸಿಟ್ ಮಾಡಿದರೆ ಲೆಟ್ ಮಿ ನೋ ಇನ್ ದ ಕಮೆಂಟ್. ಲೆಟ್ಸ್ ಗೆಟ್ ಇನ್ ಟು ಅವರ್ ಡೇ 4 ವಿಡಿಯೋ. ಸೊ ಈ ವಿಡಿಯೋನಲ್ಲಿ ನಾವು ಆ್ಯಕ್ಚುಲಿ ನಮ್ಮ ಡೇ 4 ಕವರ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಡೇ 4 ಅವರ್ ಪ್ಲ್ಯಾನ್ ವಾಸ್ ಟು ರೀಚ್ ಮಕರಧ್ವಜ್ ಆಂಜನೇಯ ಟೆಂಪಲ್ ಇನ್ ಬ್ಯಾಟ್ ದ್ವಾರಕ್. ಆ ಬ್ಯಾಟ್ ದ್ವಾರಕಲ್ಲಿ ಆಂಜನೇಯ ದರ್ಶನ ಮಾಡಿಕೊಂಡು ರಿಟರ್ನ್ ದ್ವಾರಕಾಧೀಶ್ ಟೆಂಪಲ್ಗೆ ಬಂದು ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾಗೇಶ್ವರ್ಗೆ ಹೋಗೋಣ, ನಾಗೇಶ್ವರ ಧಾಮ್ ದರ್ಶನ ಮಾಡೋದಕ್ಕೆ ಜ್ಯೋತಿರ್ಲಿಂಗ ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದು. ಸೊ ಬ್ಯಾಟ್ ದ್ವಾರಕ್ ಅನ್ನೋದು ಒಂದು ಐಲ್ಯಾಂಡ್. ಸೊ ಅಲ್ಲಿಗೆ ಡೈರೆಕ್ಟ್ ರೋಡ್ ಕನೆಕ್ಟಿವಿಟಿ ಒಂದು ಬ್ರಿಡ್ಜಿಂದ ಇದೆ. ಸೊ ಆ ಬ್ರಿಡ್ಜ್ ಕ್ರಾಸ್ ಮಾಡಿದ್ಮೇಲೆ ಯಾವುದೇ ಪ್ರೈವೇಟ್ ವೆಹಿಕಲ್ಸ್ ಅಲೋ ಇರೋದಿಲ್ಲ. ಸೊ ನಾವು ಆ್ಯಸ್ ಸೂನ್ ಆಸ್ ವಿ ಎಂಟರ್ ದೇರ್ ಇಸ್ ಅ ಪಾರ್ಕಿಂಗ್ ಫೆಸಿಲಿಟಿ ಅವೈಲೇಬಲ್ ಇನ್ ಬ್ಯಾಟ್ ದ್ವಾರಕ್. ಪಾರ್ಕ್ ಮಾಡಿಬಿಟ್ಟು ಕಾರ್ನ ನಾವು ಹೊರಟ್ವಿ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಮಕರಧ್ವಜ್ ಹನುಮಾನ್ ಮಂದಿರ್ಗೆ. ಸೊ ಈ ಮಕರಧ್ವಜ್ ಹನುಮಾನ್ ಮಂದಿರ ಸ್ಪೆಷಾಲಿಟಿ ಏನಂತಂದರೆ, ಇಲ್ಲಿ ಆಂಜನೇಯ ಮತ್ತು ಅವ್ರ ಮಗ ಮಕರಧ್ವಜ್ ಇಬ್ಬರೂ ಒಟ್ಟಿಗೆ ನೋಡಬಹುದು. ದಟ್ಸ್ ದ ಒನ್ ಆಫ್ ದಿ ಸ್ಪೆಷಾಲಿಟಿ ಆಫ್ ದಿಸ್ ಪರ್ಟಿಕ್ಯುಲರ್ ಟೆಂಪಲ್. ಸೊ ನಾವು ಅವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಆದಂಥ ದ್ವಾರಕಾಧೀಶ್ ಟೆಂಪಲ್. ಸೊ ನಾನು ಹೇಳಿದಾಗೆ ಒಂದು ಕನೆಕ್ಟಿಂಗ್ ಬ್ರಿಡ್ಜ್ ಇದೆ ಅಂತ ಅನ್ನಲ್ಲ, ಅದು ಈಗ ನೋಡ್ತಾ ಇರೋಂಥದ್ದು ಬ್ರಿಡ್ಜ್ ಇದು. ಸೊ ಬೇಸಿಕಲಿ ಇದು ನಾವು ಬ್ಯಾಟ್ ದ್ವಾರಕ್ಕೆ ಏನು ಹೋಗಿದ್ವಲ್ಲ, ದ್ವಾರಕ ಮುಳುಗೋಗಿರೋಂಥ ದ್ವಾರಕಗೆ ಇರುವಂಥ ಕುರುಹುಗಳು ಅದು. ಅಂದರೆ ಬೇಸಿಕಲಿ ಅದೊಂದು ಪ್ಲೇಸ್, ಐಲ್ಯಾಂಡ್ ಅದು. ಸೊ ಆ ಐಲ್ಯಾಂಡ್ಗೆ ಕನೆಕ್ಟಿವಿಟಿ ಈ ಬ್ರಿಡ್ಜಿಂದ ಮುಖಾಂತರ ಆಗ್ತಿದೆ. ನಾವು ಇಲ್ಲಿಂದ ಹೊರಟು ದ್ವಾರಕಾಗೆ ರೀಚ್ ಆಗೋ ಅಷ್ಟರಲ್ಲಿ ಅಪ್ರಾಕ್ಸಿಮೇಟ್ಲಿ 5:36 ಆಗೋಗಿತ್ತು. ಆ್ಯಂಡ್ ನಮಗೆ ಹೋಪ್ ಇದ್ದಿದ್ದು ದ್ವಾರಕಾಧೀಶ್ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂದೆ ನಾಗೇಶ್ವರ ಧಾಮ್ಗೆ ಹೋಗಿ ನಾಗೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡು ನಮ್ಮ ಡೇನ ಎಂಡ್ ಮಾಡಬೇಕು ಅಂತ. ಬಟ್ ನಮ್ಮ ಡೇ ಎಂಡ್ ಆಗ್ತಿರಲಿಲ್ಲ, ಯಾಕಂದರೆ ನಾವು ಹೋಲ್ ನೈಟ್ ಜರ್ನಿ ಪ್ಲ್ಯಾನ್ ಮಾಡಿದ್ವಿ ಟುವರ್ಡ್ಸ್ ರನ್ ಆಫ್ ಕಚ್. ಸೊ ಆ ಜರ್ನಿ ನಾವು ಮಾಡಬೇಕು ಅಂತಂದರೆ ವಿ ಶುಡ್ ಮೇಕ್ ಶ್ಯೂರ್ ನಾಗೇಶ್ವರದ್ದು ಜ್ಯೋತಿರ್ಲಿಂಗ ದರ್ಶನ ಆಗುತ್ತೆ ಅನ್ನೋಂಥದ್ದು. ಸೊ ಆ ಪ್ಲ್ಯಾನ್ ಪ್ರಕಾರ ಇವಾಗ ನಾವು ದರ್ಶನಕ್ಕೆ ದ್ವಾರಕಾಧೀಶ್ ದರ್ಶನ ಮಾಡೋಣ ಅಂತ ಹೊರಟ್ವಿ. ಸೊ ಇಲ್ಲಿ ಏನಂದರೆ ದ್ವಾರಕಾಧೀಶ್ ಟೆಂಪಲ್ ದರ್ಶನ ಮಾಡೋದಕ್ಕೆ ಸ್ಪೆಷಲ್ ಎಂಟ್ರಿ ಅನ್ನೋಂಥದ್ದು ಟಿಕೆಟ್ ಏನಿರೋದಿಲ್ಲ. ಬಟ್ ಇಲ್ಲಿ ಕೆಲವ್ರು ಇರ್ತಾರೆ ಟೆಂಪಲ್ ಕಡೆಯಿಂದನೇ. ಸೊ ಅವ್ರು ಕರ್ಕೊಂಡು ಹೋಗಿ ದರ್ಶನ ಮಾಡ್ತಾರೆ, ಗ್ರೂಪ್ಸ್ ವೈಸ್ ತೊಗೊಂಡು ಕರ್ಕೊಂಡೋಗಿ. ಸೊ ನಾವು ಹೋಗಿ ದರ್ಶನ ಮಾಡಿದ್ವಿ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಇದ್ದಿದ್ದು ನಾಗೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮಾಡಬೇಕು ಅಂತ. ಸೊ ನಾಗೇಶ್ವರ ಜ್ಯೋತಿರ್ಲಿಂಗ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಶಿವಪುರಾಣದಲ್ಲಿ ಮೆನ್ಷನ್ ಆಗಿರೋ ಹಾಗೆ 3 ಪ್ಲೇಸಸ್ ಇದೆ. ಸೊ ಬೇಸಿಕ್ಲಿ ಶಿವಪುರಾಣದಲ್ಲಿ ಇಂಥ ಫಾರೆಸ್ಟಲ್ಲಿ ನಾಗೇಶ್ವರ ಸಿಗ್ತಾನೆ ಅನ್ನೋದು
ಕುರುಹು ಇರೋದು. ಸೊ ಅದು ಇದೇ ದೇವಸ್ಥಾನ ಅಂತಲೂ ಹೇಳಿಲ್ಲ, ಇನ್ನು ಮತ್ತೊಂದು ಅಂತಲೂ ಹೇಳಿಲ್ಲ. ಸೊ ಹೀಗಿರುವಾಗ 3 ಟೆಂಪಲ್ಗಳು ಯಾವ್ದ್ಯಾವುದು ಅಂದರೆ ಆಂದ್ ಅಂತ ಒಂದು ಮಹಾರಾಷ್ಟ್ರನಲ್ಲಿ ಇನ್ನೊಂದು ಪ್ಲೇಸ್ ಇದೆ. ಹಾಗೆ ಅದಲ್ಲದೆ ಇದು ನಾಗೇಶ್ವರ ದ್ವಾರಕಾ ಹತ್ರ ಒಂದಿದೆ. ಆ್ಯಂಡ್ ಇದಲ್ಲದೆ ಜಾಗೇಶ್ವರ್ ಅಂತ ಉತ್ತರಾಖಂಡಲ್ಲಿ ಒಂದಿದೆ. ಅವು ಈ 3 ಕೂಡ ನಾಗೇಶ್ವರ ಜ್ಯೋತಿರ್ಲಿಂಗ ಅಂತಲೇ ಕನ್ಸಿಡರ್ ಮಾಡಬಹುದು. ಹೇಗೆ ಅಂದರೆ ಓಂಕಾರೇಶ್ವರನಲ್ಲಿ ಮಮಲೇಶ್ವರ ಅಂತಿದೆ, ಹಾಗೆ ಕೇದಾರ್ನಾಥಲ್ಲಿ ಪಂಚ್-ಕೇದಾರ್ ಅಂತಿದೆ, ಹಾಗೆ ಕೊನೆಯಲ್ಲಿ ಪಶುಪತಿನಾಥ್ ಹೋಗಿದ್ರೆ ಅದೂ ಒಂದು ಜ್ಯೋತಿರ್ಲಿಂಗನೇ. ಸೊ ಈ ರೀತಿ ಟೋಟಲ್ 12 ಜ್ಯೋತಿರ್ಲಿಂಗಗಳಲ್ಲೂ ವರ್ಷನ್ಸ್ ಇದೆ. ಸೊ ಇದು ನಾಗೇಶ್ವರ ಜ್ಯೋತಿರ್ಲಿಂಗ ಟೆಂಪಲ್ ದ್ವಾರಕಾ ಹತ್ರ ಇರೋದು ನಾವು ವಿಸಿಟ್ ಮಾಡಿದ್ದು. ಸೊ ದಿಸ್ ಈಸ್ ಅಬೌಟ್ ಅವರ್ ಡೇ 4 ಸೋಮನಾಥ್ ಟು ನಾಗೇಶ್ವರ್. ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಅಪ್ಕಮಿಂಗ್ ವೀಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಲವ್ ಯು ಆಲ್. ಮೇಕ್ ಶೋರ್ ಯು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. See you in next video.